ಸರಿ ಪಕ್ಕದಲ್ಲಿ ಕಣ. ನಮಸ್ಕಾರ. ಇವತ್ತು ಕೂತ್ಕಲ್ ಮೀಸಲ ಅರಣ್ಯದಲ್ಲಿ ಅರಣ್ಯಕ್ಕೆ ಅಚಾನಕ್ಕಾಗಿ ಬೆಂಕಿ ತಗುಲಿ ಕಾಡು ಸುಟ್ಟೋಗ್ತಾ ಇತ್ತು. ಅದ್ರ ಜೊತೆ ಅರಣ್ಯ ಇಲಾಖೆಯವರ ಜೊತೆಗೆ ನಮ್ಮ ರೈತ ಒಕ್ಕೂಟದಿಂದ ನಾವು ಸದಸ್ಯರೆಲ್ಲರೂ ಬಂದು ಕೈ ಜೋಡಿಸಿ ಬೆಂಕಿ ಹಾರಿಸ್ತಾ ಇದ್ದೀವಿ ಇವತ್ತು. ಸೊ ನಾನು ಎಲ್ಲರಿಗೂ ಒಂದು ಮನವಿ ಏನಂತ ಹೇಳಿದ್ರೆ, ನಮ್ಮ ಮಲೆನಾಡಿನ ಹೆಮ್ಮೆ, ನಮಗೆ ಹೆಮ್ಮೆ ಏನಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಕಾಡು. ಆ ಕಾಡಿದ್ರೆ ನಮ್ಮ ನಾಡು ಇರೋದು. ಕಾಡನ್ನ ನಾವು ಉಳಿಸ್ಕೋಬೇಕು. ಯಾಕಂದ್ರೆ ನಾವು ಪೂರ್ವಜರಿಂದ ಕಾಲದಿಂದನೂ ಒಂದು ಎಷ್ಟು ನೂರಾರು ವರ್ಷದಿಂದ ಮರಗಳು ಬೆಳೆದು ನಿಂತಿದೆ. ಅದರಲ್ಲಿ ಒಂದು ಸತಿ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಅದು ಮತ್ತೆ ರೆಡಿಯಾಗಿ ಮತ್ತೆ ಬರ್ಬೇಕಂದ್ರೆ ಇನ್ನೂ 30 ವರ್ಷ, ಅಂದ್ರೆ ನಮ್ಮ ಜೀವಮಾನದಲ್ಲಿ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಬೆಂಕಿ ಬೀಳದೆ ಇರೋ ತರ ನಮ್ಮ ಈಗೇನು ಮಲೆನಾಡು ಭಾಗದ ರೈತರು ಅಥವಾ ನಮ್ಮ ಮಲೆನಾಡು ಭಾಗದ ಜನ ಇದ್ದು ನಾವು ಕಾಡನ್ನು ಉಳಿಸ್ಬೇಕು, ಹಸಿರನ್ನು ಕಾಪಾಡ್ಕೊ ಬರಬೇಕು. ಈ ಹಸಿರು ಇಲ್ಲ ಅಂತ ಹೇಳಿದ್ರೆ ಈಗೇನು ಆನೆ ಸಮಸ್ಯೆ ಏನಿದೆ, ನಾಡಿನ ಜೊತೆಗೆ ಈಗೇನು ರೈತರು ತೋಟಗಳಿಗೆ ಹಸಿರು ಕಾಣುತ್ತೆ ಅಲ್ಲಿಗೆ ಹುಡ್ಕೊಂಡು ಬರುತ್ತೆ, ಆನೆ ಊರಿಗೆ ಬರುತ್ತೆ. ಅದೇ ರೀತಿ ಇನ್ನೊಂದು ಸಮಸ್ಯೆನೂ ಶುರುವಾಗುತ್ತೆ. ಏನು ಅಂತ ಹೇಳಿದ್ರೆ, ಈ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಸತ್ತೋಗ್ತದೆ ಬೆಂಕಿ ಬಿದ್ದಾಗ. ಸೊ ಆ ಬೆಂಕಿ ಬಿದ್ದು ಸತ್ತೋಗೋದ್ರಿಂದ ಚಿರತೆ ಮತ್ತೆ ಹುಲಿಗಳು ಊರು ಬದಿ ಬರೋಕ್ಕೆ ಶುರು ಮಾಡುತ್ತೆ. ಅದು ಒಂದು ಮಾನವ ಮತ್ತೆ ಹುಲಿ ಘರ್ಷಣೆ ಅಂತ ಹೇಳಿ ಶುರು ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಿಮ್ಮಲ್ಲಿ ನನ್ನ ಕಳೆ ಮನವಿ, ಎಲ್ಲೇ ಬೆಂಕಿ ಕಂಡ್ರು ನಾವು ಫಾರೆಸ್ಟ್ ಅರಣ್ಯ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಅಥವಾ ನಾವೇನೇ ಅದನ್ನು ನಂದಿಸುವಲ್ಲಿ ಸಹಕಾರ ಮಾಡಬೇಕು. ನಮ್ಮ ಅರಣ್ಯನ ಬೆಳೆಸಬೇಕು. ನಾವು ಅರಣ್ಯನ ಉಳಿಸ್ಕೊಂಡ್ರೇನೆ ಕಾಡು ಪ್ರಾಣಿ ಜೊತೆಗೆ ಮತ್ತೆ ನಮ್ಮ ಮಲೆನಾಡಿನ ರೈತರನ್ನು ಏನು ಜೀವನ ಬದುಕನ್ನು ಕಟ್ಕೊಂಡಿದ್ದೀವಿ ಅದನ್ನ ಇದೇ ರೀತಿ ಸರಾಗವಾಗಿ ನಡೆಸ್ಕೊಂಡು ಹೋಗಬೇಕು ನಾವು. ಸೊ ನಾವು ಅದಕ್ಕೆ ಅರಣ್ಯನ ಉಳಿಸ್ಲಿಕ್ಕೆ ಮತ್ತೆ ಬೆಳೆಸಲಿಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಬೇಕು. ಯಾವುದೇ ತರ ಬೆಂಕಿ ಬೀಳದೆ ಇರೋ ತರ ನಾವೂ ಸಹಕಾರ ಕೊಟ್ಟರೆ ಅರಣ್ಯ ಅಧಿಕಾರಿಗಳಿಗೂ ಸಹಾಯ ಆಗುತ್ತೆ ಅನ್ನೋದೊಂದು ಮನವಿ ಹೇಳಿ ನಾನು 2 ಮಾತು. ಈಗಾಗಲೇ ನಮ್ಮ ಒಕ್ಕೂಟದ ಅಧ್ಯಕ್ಷ ತಿಳಿಸಿದ ಹಾಗೆ ನಾವು ಒಟ್ಟಾರೆಯಾಗಿ ಊರು ನಮ್ಮದೇ, ಕಾಡು ನಮ್ಮದೇ. ಯಾವುದೇ ರೈತರಿಗೆ ಅನುಕೂಲ ಆಗುವಂಥದ್ದು ದರ್ಗು, ಸೊಪ್ಪು, ಸೌದಿ ಇದೆಲ್ಲ ಬೇಕು. ಕಾಡಿದ್ರೆ ಅದೆಲ್ಲ ಸಿಗಕ್ಕೆ ಸಾಧ್ಯ. ಅಚಾನಕ್ಕಾಗಿ ನಾವು ನನಗೆ ತಿಳಿದ ಮಟ್ಟಿಗೆ ರೈತರು ಯಾರು ನಿಜವಾದ ರೈತರು ಕಾಡಿಗೆ ಬೆಂಕಿ ಕೊಡಲ್ಲ. ಹಿಂದಿನಿಂದನೂ ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದ ಕಾಡನ್ನು ಉಳಿಸಿ ಬಂದಿದ್ದಾರೆ. ಅದೇ ರೀತಿ ಮುಂದಿನ ಪೀಳಿಗೆಯನ್ನು ಸಹಿತ ನಮ್ಮ ಒಕ್ಕೂಟದಿಂದ ಏನ್ ತಿಳಿಸೋದು ಅಂದ್ರೆ, ಕಾಡು ಉಳಿಲಿ, ಕಾಡು ಉಳಿದ್ರೆ ಮಳೆ ಬೆಳೆ ಎಲ್ಲ ಆಗುತ್ತೆ. ಇನ್ನೂ ಅನೇಕ ವಿಚಾರಗಳನ್ನ ನಮ್ಮ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ತಿಳಿಸಿದ್ದಾರೆ. ಇನ್ನು ಯಾವುದೇ ಭಾಗದಲ್ಲೂ ಅಚಾನಕ್ಕಾಗಿ ಬೆಂಕಿ ಬಿದ್ದರೆ ಅಲ್ಲಿಯ ಸ್ಥಳೀಯರು ಆದಷ್ಟು ಫಾರೆಸ್ಟ್ ಇಲಾಖೆಯವರೊಟ್ಟಿಗೆ ಸೇರ್ಕೊಂಡು ನಾವು ಬೆಂಕಿ ಕೆಡಿಸುವಂತ ಕೆಲಸ ಮಾಡೋಣ. ಬೇರೆ ಬೇರೆ ವಿಚಾರಕ್ಕೆ ಯಾರು ಕಿವಿಗೊಡೋದು ಬೇಡ. ಒಟ್ಟಾರೆಯಾಗಿ ದೇವರ ಹತ್ರನೂ ಬೇಡನ, ಆದಷ್ಟು ಬೇಗ ಮಳೆ ಬರಲಿ, ನಮ್ಮೂರಿನ ಕಾಡು ಉಳಿಲಿ ಅಂತ ಇನ್ನೂ ಅನೇಕ ವಿಚಾರವನ್ನು ಹೇಳ್ತಾ ಹೋದ್ರೆ ನಾವು ರೈತರು ಯಾವತ್ತು ಕಾಡು ಉಳಿಸ್ತೀವಿ ಅನ್ನೋಕ್ಕೆ ಇದು ಒಂದು ನಿರ್ದೇಶನ. ಮೇಲೆ ಯಾರೋ ಕೂತ್ಕೊಂಡು ಏನೇನೋ ಆದೇಶ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿಯ ಫಾರೆಸ್ಟ್ ರೇಂಜ್ ಗಾರ್ಡು ವಾಚರು ಒದ್ದಾಡೋದು ನೋಡಿದ್ರೆ ನಮಗೂ ಬೇಜಾರಾಗುತ್ತೆ. ದಯವಿಟ್ಟು ಅವರೊಟ್ಟಿಗೆ ನಾವು ಸದಾ ರೈತರು ಇರ್ತೀವಿ ಅಂತ ಹೇಳ್ತಾ ನಮ್ಮ ಒಕ್ಕೂಟದ ಎಲ್ಲಾ ಸದಸ್ಯರು ಇನ್ನು ಎಲ್ಲೇ ಬೆಂಕಿ ಬೀಳೋದು ಬೇಡ, ಅನಿವಾರ್ಯ ಅಚಾನಕ್ ಬಿದ್ದರೆ ನಾವೆಲ್ಲರೂ ಒಟ್ಟಾಗಿ ಹೋಗಿ ಕೆಡ್ಸೋಣ ಅಂತ ಹೇಳ್ತಾ ಆ ದೇವರ ಹತ್ರನೂ ಆದಷ್ಟು ಬೇಗ ಮಳೆ ಬರಲಿ, ಬೆಂಕಿ ಬೀಳದಿದ್ದಂಗೆ ಕಾಯಲಿ ಅಂತ ಹೇಳಿ ಭಗವಂತನ ಹತ್ರ ನಮ್ಮ ಒಕ್ಕೂಟದ ಪರವಾಗಿ ಬೇಡ್ಕೊಂತೀವಿ. ಧನ್ಯವಾದ.